ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಮೊದಲಿಂದನೂ ಕೂಡ ರಾಮ ಮಂದಿರವನ್ನ ವಿರೋಧಿಸ್ಕೊಂಡು ಬಂದಂತಹದ್ದು ನಿಮ್ಗೆ ಗೊತ್ತಿದೆ. ರಾಮ ಮಂದಿರದ ವಿರುದ್ಧವಾಗಿ ಅವರು ಎಷ್ಟೆಲ್ಲ ಹೋರಾಟ ನಡೆಸಿದ್ರು ಅಂತೇಳಿ. ಅಲ್ಲಿ ಯಾವುದೇ ಕಾರಣಕ್ಕೆ ರಾಮ ಮಂದಿರವನ್ನ ಕಟ್ಟಬಾರದು, ಅದಕ್ಕೆ ಬದಲಾಗಿ ಪುನಃ ಬಾಬ್ರಿ ಮಸೀದಿಯನ್ನ ಅಲ್ಲಿ ಕಟ್ಟಬೇಕು, ಈ ರೀತಿಯಾದಂತಹ ಹೋರಾಟವನ್ನ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡು ಬಂದಿತ್ತು. ಆದ್ರೆ ಸತತ ಹೋರಾಟದ ನಂತರ ಕೊನೆಗೂ ಹಿಂದೂಗಳಿಗೆ ಜಯ ಸಿಕ್ತು. ಅಲ್ಲಿ ಮೊದಲು ರಾಮ ಮಂದಿರ ಇತ್ತು, ಹಾಗಾಗಿ ಇದು ಹಿಂದೂಗಳಿಗೆ ಸೇರಿದಂತ ಜಾಗ, ಅಲ್ಲಿ ರಾಮ ಮಂದಿರವನ್ನೇ ಪುನಃ ಕಟ್ಟಬೇಕು ಅನ್ನೋ ಒಂದು ತೀರ್ಪನ್ನ ಕೋರ್ಟ್ ಪ್ರಕಟಿಸಿತು. ಕೊನೆಗೆ ಆ ತೀರ್ಪಿನ ಪ್ರಕಾರ ಈಗ ರಾಮ ಮಂದಿರ ನಿರ್ಮಾಣ ಆಗಿ ಈಗಾಗಲೇ 1.5-2 ವರ್ಷ ಆಗೋಗಿದೆ. ಆದ್ರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ರಾಮ ಮಂದಿರವನ್ನ ವಿರೋಧಿಸ್ಕೊಂಡು ಬರ್ತಾನೆ ಇದೆ. ನಿಮ್ಗೆ ಗೊತ್ತಿರಬಹುದು, ರಾಮ ಮಂದಿರ ನಿರ್ಮಾಣ ಆಗಿ ಪ್ರತಿಷ್ಠಾಪನೆ ಆಗಿ ಈಗ 2 ವರ್ಷ ಕಳೀತಾ ಬಂದ್ರು ಕೂಡ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಅದಲ್ಲದೇನೆ ಅವರ ಪಟಾಲಂನವ್ರು ಇರ್ಬೋದು, ಇಲ್ಲಿವರೆಗೂ ಕೂಡ ರಾಮ ಮಂದಿರಕ್ಕೆ ಕಾಲಿಟ್ಟಿಲ್ಲ. ಇಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ನಾವು ರಾಮ ಮಂದಿರಕ್ಕೆ ಏನಾದ್ರು ಹೋದ್ರೆ ಮುಸಲ್ಮಾನರು ನಮ್ಮನ್ನು ವಿರೋಧಿಸಬಹುದು, ನಮ್ಮ ವೋಟ್ ಬ್ಯಾಂಕಿಗೆ ಎಫೆಕ್ಟ್ ಆಗ್ಬಹುದು, ಹಾಗಾಗಿ ಯಾವುದೇ ಕಾರಣಕ್ಕೆ ನಾವು ರಾಮ ಮಂದಿರಕ್ಕೆ ಹೋಗಲ್ಲ, ಈ ರೀತಿಯಾದಂತ ನಿರ್ಧಾರವನ್ನ ತಗೊಂಡಿದ್ದಾರೆ ಅನ್ಸ್ತದೆ. ಅದಕ್ಕಾಗಿ ಇಲ್ಲಿವರೆಗೂ ಅವರು ರಾಮ ಮಂದಿರಕ್ಕೆ ಹೋಗಿಲ್ಲ. ನಿಮ್ಗೆ ಗೊತ್ತಿರಬಹುದು, ಈ ಹಿಂದೆ ಈ ರಾಮ ಸೇತು ಸಂಬಂಧಪಟ್ಟಂತೆ ಒಂದು ವಾದವನ್ನ ಕೂಡ ಕಾಂಗ್ರೆಸ್ನವರು ಮಂಡನೆ ಮಾಡಿದ್ರು. ರಾಮ ಅನ್ನೋದು ಕಾಲ್ಪನಿಕ ವ್ಯಕ್ತಿ, ಆ ರೀತಿಯಾದಂತಹ ಯಾವುದೇ ವ್ಯಕ್ತಿ ಇಲ್ಲ, ಆದ್ರಿಂದಾಗಿ ಈ ರಾಮ ಸೇತು ಇದೆಲ್ಲದೂ ಕೂಡ ಬರೀ ಸುಳ್ಳು, ಆ ರಾಮ ಸೇತುವನ್ನು ಒಡಿಬಹುದು ಅಂತ ತಿಳ್ಕೊಂಡು ಬಹಳಷ್ಟು ಪ್ರಯತ್ನವನ್ನು ಪಟ್ಟರು. ಆದ್ರೂ ಕೂಡ ಕೊನೆಗೆ ಅದಕ್ಕೆ ತಡೆ ಬಿತ್ತು, ಅದು ಬೇರೆ ವಿಷಯ. ಅದಾದ್ಮೇಲೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಅಯೋಧ್ಯೆಯನ್ನು ಒಳಗೊಂಡಂತಹ ಫೈಜಾಬಾದ್ ನಲ್ಲಿ ಬಿಜೆಪಿ ಸೋತು ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಅವರು ಜಯವನ್ನ ಗಳಿಸಿದ್ರು. ಯಾವಾಗ ಈ ಅವಧೇಶ್ ಪ್ರಸಾದ್ ಅಲ್ಲಿ ಜಯವನ್ನ ಗಳಿಸಿದ್ರು, ಆಗ ಇವರು ಇನ್ನೊಂದು ರೀತಿಯಾದಂತಹ ಪ್ರಪಗಂಡವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇವ್ರು ಏನ್ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಅಯೋಧ್ಯೆ ಮೂವ್ಮೆಂಟ್ ಏನಿದೆ ಅಂದ್ರೆ ರಾಮ ಮಂದಿರದ ಮೂವ್ಮೆಂಟ್ ಏನಿದೆ ಅದು ಫೇಲ್ಯೂರ್ ಆಗಿದೆ, ಅಯೋಧ್ಯೆಯ ಜನತೆ ಬಿಜೆಪಿಯನ್ನ ಧಿಕ್ಕರಿಸಿದ್ದಾರೆ, ಅಯೋಧ್ಯೆಯ ಜನತೆ ಈ ರಾಮ ಮಂದಿರದ ವಿರುದ್ಧವಾಗಿದ್ದಾರೆ, ಈ ರೀತಿ ಹೇಳ್ಕೊಂಡು ಬರ್ತಾ ಇದ್ರು. ಅದಲ್ಲದೇನೆ ನೀವು ಇನ್ನೊಂದು ವಿಷಯವನ್ನ ಗಮನಿಸಿರ್ಬೋದು, ಈ ಚುನಾವಣೆ ನಡೆದು ಪಾರ್ಲಿಮೆಂಟ್ ಸೆಷನ್ ಶುರು ಆಯ್ತಲ್ಲ, ಆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅಖಿಲೇಶ್ ಯಾದವ್ ಮತ್ತೆ ರಾಹುಲ್ ಗಾಂಧಿ ಅವರು ಮುಂದಿನ ಸಾಲಿನಲ್ಲಿ ಈ ಅವಧೇಶ್ ಪ್ರಸಾದ್ ಅನ್ನ ಕೂರಿಸ್ಕೊಂಡಿರ್ತಾ ಇದ್ರು. ಅದಲ್ಲದೇನೆ ತಾವು ಎಲ್ಲಿ ಹೋಗೋದಿದ್ರು ಕೂಡ ಈ ಅವಧೇಶ್ ಪ್ರಸಾದ್ ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಇವರು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಅವಧೇಶ್ ಪ್ರಸಾದ್ ಅನ್ನು ತೋರಿಸಿ, ನೋಡಿ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನು ಸೋಲಿಸಿರುವವರು ಇದೇ ಅವಧೇಶ್ ಪ್ರಸಾದ್, ಈ ರೀತಿಯಾಗಿ ಅವ್ರನ್ನ ಒಂದ್ ರೀತಿಯಾಗಿ ಟ್ರೋಫಿಯನ್ನ ಗೆದ್ದಾಗ ಎಲ್ಲ ಕಡೆ ತಕೊಂಡು ತಿರುಗಾಡ್ತಾರಲ್ಲ, ಅದೇ ರೀತಿಯಲ್ಲಿ ಅವಧೇಶ್ ಪ್ರಸಾದ್ ಅನ್ನು ಕೂಡ ತಕೊಂಡು ಇಡೀ ಉತ್ತರ ಪ್ರದೇಶವನ್ನು ಸುತ್ತಾಡಿದ್ದಾರೆ. ಇದನ್ನ ಕೂಡ ನೀವು ಗಮನಿಸಿರ್ತೀರಾ. ಆದ್ರೆ ಕಾರಣಾಂತರದಿಂದ ಅವಧೇಶ್ ಪ್ರಸಾದ್ ಅವರೀಗ ಹಿಂದಿನ ಸಾಲನ್ನ ಸೇರ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ರಾಮ ಮಂದಿರದ ವಿರುದ್ಧವಾಗಿ ಇನ್ನೊಂದು ಪಿಟಿಷನ್ ನ ಹಾಕ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ತಯಾರಿಯನ್ನ ನಡೆಸ್ತಾ ಇದೆಯಂತೆ. ನಿಮ್ಗೆ ಒಂದು ವಿಷಯ ಗೊತ್ತಿರಬಹುದು, ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರ್ತದೆ, ತೀರ್ಪು ಬಂದ ಮೇಲೂ ಕೂಡ ಆ ತೀರ್ಪನ್ನ ಪ್ರಶ್ನಿಸಿ ಪುನಃ ನಾವು ಪಿಟಿಷನ್ ನ ಹಾಕ್ಬಹುದು. ಒಂದು ರಿವ್ಯೂ ಪಿಟಿಷನ್ ಅಂತೇಳಿ ಹೇಳ್ತಾರೆ. ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಈ ರಿವ್ಯೂ ಪಿಟಿಷನ್ ನ 2020 ಯಾರೋ ಒಬ್ರು ಹಾಕಿದ್ರು, ಅದು ಕೂಡ ಡಿಸ್ಕ್ವಾಲಿಫೈ ಆಗಿದೆ. ಅದಾದ್ಮೇಲೆ ಇನ್ನೊಂದು ಪಿಟಿಷನ್ ಹಾಕ್ಬಹುದು, ಅದಕ್ಕೆ ಕ್ಯೂರೇಟಿವ್ ಪಿಟಿಷನ್ ಅಂತೇಳಿ ಹೇಳ್ತಾರೆ. ಈಗ ಕಾಂಗ್ರೆಸ್ ಪಕ್ಷ ಈ ಕ್ಯೂರೇಟಿವ್ ಪಿಟಿಷನ್ ನ ಹಾಕ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದೆಯಂತೆ. ಕಾಂಗ್ರೆಸ್ ಪಕ್ಷದ ಓರ್ವ ನಾಯಕ ಮತ್ತು ರಾಹುಲ್ ಗಾಂಧಿಗೆ ಆತ್ಮೀಯರಾಗಿರುವಂತಹ ಮೋಹನ್ ಗೋಪಾಲ್ ಅನ್ನುವರು ಈಗ ಪಿಟಿಷನ್ ಹಾಕ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇಲ್ಲಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನು ಕೊಟ್ಟಿದೆಯೋ ಆ ತೀರ್ಪು ತಪ್ಪು, ಇದು ಸರಿಯಲ್ಲ, ಇಲ್ಲಿ ಮುಸಲ್ಮಾನ್ ಪಾರ್ಟಿಗಳಿಗೆ ಅನ್ಯಾಯ ಆಗಿದೆ, ಹಾಗಾಗಿ ಈ ತೀರ್ಪನ್ನ ಮರುಪರಿಶೀಲಿಸಬೇಕು, ಈ ರೀತಿಯಾದಂತಹ ಪಿಟಿಷನ್ ಈಗ ಹಾಕ್ತಾ ಇದ್ದಾರೆ. ಮೋಹನ್ ಗೋಪಾಲ್ ಕಾನೂನು ತಜ್ಞ ಅಂತ ಕೂಡ ಹೇಳ್ತಾ ಇದ್ದಾರೆ, ಹಾಗಾಗಿ ಇವರಿಗೆ ಈ ಪಿಟಿಷನ್ ನ ಹಾಕ್ತಾ ಇದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡಬಹುದು, ರಾಮ ಮಂದಿರ ನಿರ್ಮಾಣ ಆಗಿ ಇಷ್ಟು ದಿನ ಆಗುವವರೆಗೆ ಇವ್ರು ಯಾಕೆ ಸುಮ್ಮನೆ ಕೂತಿದ್ರು, ಮೊದಲೇ ಈ ಕ್ಯೂರೇಟಿವ್ ಪಿಟಿಷನ್ ನ ಹಾಕ್ಬಹುದಿತ್ತಲ್ಲ ಅಂತೇಳಿ. ಇದಕ್ಕೆ ಕೂಡ ಒಂದು ಕಾರಣ ಇದೆ, ಅದು ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಸ್ವಲ್ಪ ವಾತಾವರಣ ತಮ್ಮ ಪರವಾಗಿದೆ, ಈ ರೀತಿಯಾದಂತಹ ಮನೋಭಾವನೆಗೆ ಈಗ ಕಾಂಗ್ರೆಸ್ ತಲುಪಿದೆ. ನಿಮ್ಗೆ ಗೊತ್ತಿರಬಹುದು, ಈಗ ಸದ್ಯಕ್ಕೆ ಅಲ್ಲಿ ಸಿಜೆ ಆಗಿರುವಂತಹ ಗವಾಯಿ ಅವರು, ಇವರು ಇತ್ತೀಚೆಗೆ ಕೊಟ್ಟಂತಹ ಕೆಲವೊಂದು ತೀರ್ಪುಗಳನ್ನೆಲ್ಲ ನೋಡಿದ್ರೆ ಒಂದಂತೂ ಕನ್ಫರ್ಮ್ ಆಗ್ತದೆ, ಇವರು ಸ್ವಲ್ಪ ಎಡಕ್ಕೆ ವಾಲ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗವಾಯಿ ಅವರು ಇತ್ತೀಚೆಗೆ ಖುಜ್ರಾವ್ ಸಂಬಂಧಪಟ್ಟಂತೆ ಕೊಟ್ಟಂತ ಒಂದು ತೀರ್ಪು ನಿಮ್ಗೆ ಗೊತ್ತಿರಬಹುದು, ಅತ್ಯಂತ ವಿವಾದಾತ್ಮಕವಾದ ತೀರ್ಪನ್ನು ಕೊಟ್ಟಿದ್ದಾರೆ. ತೀರ್ಪು ವಿವಾದಾತ್ಮಕವಲ್ಲ, ಆದ್ರೆ ಆ ತೀರ್ಪು ಕೊಡುವಾಗ ಅವರು ಉಪಯೋಗಿಸಿರುವಂತಹ ಕೆಲವೊಂದು ಶಬ್ದಗಳಿದೆಯಲ್ಲ, ಅದು ಹಿಂದೂಗಳಿಗೆ ಅತ್ಯಂತ ಘಾಸಿ ಉಂಟು ಮಾಡುವಂತದ್ದು. ಹಿಂದೂಗಳಾಗ್ಲಿಕ್ಕೆ ಹೋಗಿ ಗವಾಯಿ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿರಲಿಲ್ಲ. ಅದಕ್ಕೆ ಬದಲಾಗಿ ಬೇರೆ ಯಾವ್ದಾದ್ರು ಧರ್ಮದವರ ಬಗ್ಗೆ ಇದೇ ರೀತಿಯಲ್ಲಿ ಅವ್ರು ಮಾತಾಡಿದಿದ್ರೆ ಬೇರೆ ಏನೋ ಆಗ ಹೋಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಹಿಂದೂಗಳು ಸಹಿಷ್ಣುಗಳು, ಹಾಗಾಗಿ ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೇವೆ, ಅದು ಬೇರೆ ವಿಷಯ. ಅದಾದ್ಮೇಲೆ ಅವ್ರು ಕೊಟ್ಟಂತ ಬೇರೆ ಕೆಲವೊಂದು ತೀರ್ಪುಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಗಮನಿಸಿದಾಗ
ಕಾಂಗ್ರೆಸ್ನವ್ರಿಗೆ ಏನೋ ಒಂದ್ ರೀತಿ ಅನಿಸ್ಲಿಕ್ಕೆ ಶುರುವಾಗಿರ್ತದೆ. ಈಗ ಸದ್ಯಕ್ಕೆ ವಾತಾವರಣ ನಮ್ಮ ಪರವಾಗಿ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ಸರಿಯಾದ ಸಂದರ್ಭ. ಆದ್ರಿಂದಾಗಿ ನಾವು ಈಗ ಈ ಪಿಟಿಷನ್ ನ ಹಾಕೋಣ, ಈ ರೀತಿಯಾದಂತ ನಿರ್ಧಾರವನ್ನು ತಗೊಂಡಾಗ ಕಾಣಿಸ್ತಾ ಇದೆ. ಒಂದ್ ವೇಳೆ ಈ ಕ್ಯೂರೇಟಿವ್ ಪಿಟಿಷನ್ ಇವರು ಹಾಕಿದ್ರೆ ಇವರ ಪರವಾಗಿ ವಾದ ಮಾಡ್ಲಿಕ್ಕೆ ಕಪಿಲ್ ಸಿಬಲ್ ಇದ್ದಾರೆ, ಅಭಿಷೇಕ್ ಮನು ಸಿಂಘ್ವಿ ಇದ್ದಾರೆ, ಹಾಗೆ ಇನ್ನು ಕೆಲವು ಹೆಸರಾಂತ ಲಾಯರ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ವಾದವನ್ನ ಮಾಡ್ಲಿಕ್ಕೆ ನಿಲ್ತಾರೆ. ಇಲ್ಲಿ ಇವರ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ತೀರ್ಪು ಇವ್ರ ಪರವಾಗಿ ಬರ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮುಸಲ್ಮಾನರನ್ನ ಓಲೈಸಬೇಕು ಅಂದ್ರೆ ಈ ರೀತಿಯಾಗಿ ಏನೋ ಒಂದು ಸ್ಟೆಪ್ ನ ತಗೊಳ್ಬೇಕು. ನೋಡಿ, ರಾಮ ಮಂದಿರದ ವಿರುದ್ಧವಾಗಿ ನಾವು ಕ್ಯೂರೇಟಿವ್ ಪಿಟಿಷನ್ ಕೂಡ ಹಾಕಿದ್ದೇವೆ. ಆ ಮುಖಾಂತರ ನಿಮ್ಮ ಪರವಾಗಿ ನಾವು ಇವಾಗ್ಲೂ ಹೋರಾಡ್ತಾ ಇದ್ದೇವೆ, ಈ ರೀತಿಯಾಗಿ ತೋರಿಸ್ಕೋಬೇಕು. ಆ ಮುಖಾಂತರ ಈ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಗಟ್ಟಿ ಮಾಡ್ಕೋಬೇಕು. ಇದಕ್ಕಾಗಿ ಈ ರೀತಿಯಾದಂತಹ ಪ್ರಯತ್ನ ಕೈ ಹಾಕಿದ್ದಾರೆ. ಓಕೆ, ಒಂದ್ ವೇಳೆ ಇವರು ಕ್ಯೂರೇಟಿವ್ ಪಿಟಿಷನ್ ಹಾಕಿದ್ರು, ಅದನ್ನ ಅಕ್ಸೆಪ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಾದಗಳನ್ನ ಪ್ರಾರಂಭ ಆಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ಒಂದು ವಾದವನ್ನ ಮಂಡನೆ ಮಾಡಬಹುದು. ತಕ್ಷಣ ರಾಮ ಮಂದಿರದಲ್ಲಿ ನಡೀತಿರುವಂತ ಪೂಜೆ ಪುನಸ್ಕಾರ ಏನೆಲ್ಲ ಇದೆಯೋ ಅದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಕೇಳ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಒಂದ್ ವೇಳೆ ಗವಾಯಿಯವರು ಇದಕ್ಕೆ ಒಪ್ಪಿಕೊಂಡು ತಡೆಯಾಜ್ಞೆ ಕೊಟ್ರೆ ಆಗ ಏನಾಗ್ಬಹುದು ನೀವೇ ಯೋಚನೆ ಮಾಡಿ. ಅಲ್ಲಿಗೆ ಕಾಂಗ್ರೆಸ್ ಒಂದು ಲೆಕ್ಕದಲ್ಲಿ ಜಯವನ್ನ ಗಳಿಸಿದ ರೀತಿಯಲ್ಲಿ ಆಗ್ತದೆ. ನಂತರ ಬೇರೆ ರೀತಿಯಾದಂತಹ ತೀರ್ಪು ಬರ್ಬಹುದು, ಅದು ಬೇರೆ ವಿಷಯ. ಆದ್ರೆ ಕಾಂಗ್ರೆಸ್ ಇಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೆ. ಈ ರಾಮ ಮಂದಿರದ ಪರವಾಗಿ ಏನು ತೀರ್ಪು ಬಂದಿದೆ, ಈ ತೀರ್ಪೇ ತಪ್ಪು, ಈ ರೀತಿಯಾದಂತಹ ವಾದವನ್ನ ಕಾಂಗ್ರೆಸ್ ಮಂಡಿಸ್ಲಿಕ್ಕೆ ಹೊರಟಿದೆ. ಇದರಲ್ಲಿ ಅವ್ರು ಜಯ ಗಳಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ರಾಜಕೀಯವಾಗಿ ಯೋಚನೆ ಮಾಡಿದಾಗ ಕಾಂಗ್ರೆಸ್ಗೆ ಇದರಿಂದ ಒಂದಿಷ್ಟು ಬೆನಿಫಿಟ್ ಗಳಾಗ್ತದೆ. ಹಾಗಾಗಿ ಇವರು ಈ ಕ್ಯೂರೇಟಿವ್ ಪಿಟಿಷನ್ ಹಾಕ್ಲಿಕ್ಕೆ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಸುಮ್ಮನೆ ಕೂತ್ಕೊಳ್ತದ? ಖಂಡಿತವಾಗಿ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಏನೆಲ್ಲ ಮಾಡ್ಬೇಕು ಎಲ್ಲದನ್ನು ಮಾಡೇ ಮಾಡ್ತಾರೆ. ಇಲ್ಲಿ ಒಂದಂತೂ ಕ್ಲಿಯರ್, ಯಾವುದೇ ಕಾರಣಕ್ಕೆ ರಾಮ ಮಂದಿರದ ವಿರುದ್ಧವಾಗಿ ಪುನಃ ಯಾವುದೇ ರೀತಿಯಾದಂತಹ ತೀರ್ಪು ಬರುವಂತಹ ಸಾಧ್ಯತೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಾ ರೀತಿಯಾದಂತಹ ಸಾಕ್ಷಿ ಪುರಾವೆಗಳನ್ನ ಇಟ್ಕೊಂಡೇ ಈ ತೀರ್ಪನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಕೈ ಹಾಕಿದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.